ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡ್ರೆ ಅದಕ್ಕೆ ಹತ್ರ ಮಾತಾಡ್ರ ಏನೋ ತೊಂದರೆ ಆಗ್ಲಿಲ್ಲ ತಾನೆ? ಅದಕ್ಕೆ ಏನಂದ್ರು? ಅವರು ಊರಲ್ಲಿ ಇಲ್ವಂತಕ್ಕಲ್ಲ. ಅಯ್ಯೋ ದೇವ್ರೆ, ಛತ್ತರಿಕೆ ಇಂಥ ಟೈಮಲ್ಲೇ ಹೋಗ್ಬಿಡ್ತಾವ್ರು. ಅವ್ರು ಬರುವುದು ಯಾವಾಗ? ನಾನು ಹೇಳ್ಕೊಳ್ಳೋದು ಯಾವಾಗ? ನೋಡ್ರೆ ಹೆಚ್ಚಿಗೆ ಯೋಚನೆ ಮಾಡಕ್ ಟೈಮ್ ಇಲ್ಲ. ನೀವೇನೇ ಮಾಡೋದಿದ್ರು ಈಗಲೇ ಮಾಡಬೇಕು. ಅವ್ರು ಯಾವಾಗಾರ ಬರಲಿ, ಕಡೆ ಪಕ್ಷ ಲಕ್ಷ್ಮತ್ತೆ ತವಾದ್ರೂ ಎಲ್ಲ ಹೇಳ್ಕೊತೀನಿ. ಅವ್ರು ಅರ್ಥ ಮಾಡ್ಕೋಬೋದು ಅನಿಸ್ತದೆ. ಸರಿ ಗೌಡ್ರೆ, ಹಂಗಾರ ಮಾಡಿ. ಏನಾದರೂ ದಾರಿ ಕಾಣ್ರು ಕಾಣ್ಬೋದು. ರೀ, ರೀ, ಅದು ಅಕ್ಕ ಬರ್ತೀನಿ ಅಂತ ಹೇಳಿದಾಗ ನನಗೆ ಬೇಡ ಅಂತ ಹೇಳಕ್ಕಾಗ್ಲಿಲ್ಲ. ಅದಕ್ಕೆ ಬಾ ಅಂದ್ಬಿಟ್ಟೆ. ನಾನು ಆ ವಿಷಯ ನಿಮಗೆ ಹೇಳಬೇಕಿತ್ತು. ಹೇಳಲಿಲ್ಲ ಅಂತ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದೀರಾ? ಕೋಪ ಮಾಡ್ಕೊಂಡಿದ್ದೀರಾ? ಯಾವ ಕೋಪನೂ ಇಲ್ಲ ಜಾನ್ವಿ ಅವರೇ. ನಾನು ಆ್ಯಕ್ಚುಲಿ ಖುಷಿಯಾಗೇ ಇದ್ದೀನಿ. ಯಾಕೆ ಹೇಳಿ? ಯಾಕೆ? ನಿಮ್ಮ ಅಕ್ಕ ಬಂದಿರೋದ್ರಿಂದ ನೀವು ಖುಷಿಯಾಗಿದ್ದೀರಿ. ನೀವು ಖುಷಿಯಾಗಿದ್ದೀರಾ ಅಂದಮೇಲೆ ನಾನು ಖುಷಿಯಾಗಿದ್ದೀನಿ ಅಷ್ಟೇ. ಅಪ್ಪ ಸತ್ಯ, ನಾನೆಲ್ಲಿ ನಿಮಗೆ ಹೇಳಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿರ್ತೀರೋ ಅಂತ ನಂಗೆ ಭಯ ಆಗೋಗಿತ್ತು. ಇದಕ್ಕೆಲ್ಲ ಯಾರು ಬೇಜಾರು ಮಾಡ್ಕೋತಾರೆ? ಬಂದಿರೋದು ಮನೆಯವರಲ್ವಾ? ಮನೆಯವರು ವಾಪಸ್ ಮನೆಗೆ ಬಂದಾಗ ನಾವೆಲ್ಲರೂ ಖುಷಿಯಾಗಿರ್ಬೇಕು. ಅದು ಖುಷಿ ಪುಟ್ಟ ಇದ್ದಾಳಲ್ಲ, ಅವಳು ಬಂದಿರೋದು ನಂಗೆ ತುಂಬ ಸಂತೋಷ. ಎಷ್ಟು ಮುದ್ದು ಮುದ್ದಾಗಿ ಮಾತಾಡ್ತಾಳಲ್ವಾ, ಅವಳು ಮಾತು ಕೇಳೋದೆ ನಂಗೆ ಖುಷಿ. ಥ್ಯಾಂಕ್ಸ್ ರೀ. ಥ್ಯಾಂಕ್ಸಾ? ಇದಕ್ಕೆಲ್ಲ ಯಾರು ಥ್ಯಾಂಕ್ಸ್ ಹೇಳ್ತಾರೆ ಜಾನ್ವರೇ? ಸರಿ ಬನ್ನಿ ಮಲ್ಕೊಳ್ಳೋಣ. ನೀವು ಇಲ್ಲೇ ಮಲ್ಕೋತೀರಾ? ಇಲ್ಲಿ ಮಲಗದೆ ಇನ್ನೆಲ್ಲಿ ಮಲ್ಕೊಳ್ಳಿ? ಅಲ್ಲ ಜಾನ್ವಿ ಅವರೇ, ನಿಮ್ಮ ಮನೆಯಿಂದ ಯಾರು ಬಂದಾಗ ನೀವು ಯೂಶ್ವಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ಅವ್ರ ಜೊತೆ ಮಲ್ಕೋತೀರಾ ಅಲ್ವಾ? ಅದಕ್ಕೆ ಕೇಳಿದೆ ಅಷ್ಟೇ. ಹೌದು, ಆದರೆ ನಂಗೆ ನಿಮ್ಮೊಬ್ಬರನ್ನೇ ಬಿಟ್ಟು ಹೋಗಕ್ಕೆ ಮನ್ಸಾಗ್ತಿಲ್ಲ. ಚಿನ್ನುಮರಿ, ಈಗ ನಮ್ಮ ಮನೆಗೆ ಬಂದಿರೋರು ಗೆಸ್ಟ್ ಅಲ್ವಾ? ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಾದ್ದು ನಮ್ಮ ಕರ್ತವ್ಯ ಅಲ್ವಾ? ಅತಿಥಿಗಳು ಬಂದಿದ್ದಾರೆ ಅಂದಮೇಲೆ ಹಾಗೆ ಇರಬೇಕು. ಅದು ಅಲ್ಲದೆ ನಿಮ್ಮ ಅಕ್ಕ ಯಾವಾಗಲೂ ಡಲ್ ಆಗಿರ್ತಾರೆ ಅಂತ ಹೇಳ್ತಿರ್ತೀರಿ. ಪಾಪ ನೀವು ಜೊತೆಗಿದ್ರೆ ಅವ್ರಿಗೂ ಖುಷಿ ಆಗ್ಬೋದು, ನಿಮಗಂತೂ ಖುಷಿ ಆಗುತ್ತೆ ಅಂತ ನನಗೆ ಗೊತ್ತು. ನಿಮ್ಮ ಅಕ್ಕ ಅಂದರೆ ನಿಮ್ಗೆ ತುಂಬ ಇಷ್ಟ ಅಂತ ನಂಗೆ ಚೆನ್ನಾಗಿ ಗೊತ್ತು. ಯಾವಾಗಲೂ ನಿಮ್ಮ ಮಾತನ್ನು ತಡೆಯೋರು ಯಾರು ಇದ್ದೇ ಇರ್ತಾರೆ. ಇವತ್ತು ಯಾರೂ ಇರೋದಿಲ್ಲ. ಇಲ್ಲಿ ನಿಮ್ಮ ಜೊತೆ ಮಾತಾಡೋಕೆ ಯಾರು ಇರೋದು ಇಲ್ವಲ್ಲ ಯೂಶ್ವಲಿ. ಹೋಗಿ ಅವ್ರ ಜೊತೆನೇ ಮಲ್ಕೊಳ್ಳಿ, ಟೈಮ್ ಸ್ಪೆಂಡ್ ಮಾಡಿ. ರೀ, ನಿಜವಾಗ್ಲೂ ಹೇಳ್ತಿದ್ದೀರಾ? ನಾನು ನಿಜವಾಗ್ಲೂ ಅಕ್ಕನ ಜೊತೆ ಮಲ್ಕೊಳ್ಳ? ಅರೆ, ಈಗ ತಾನೇ ಹೇಳಿದ್ನೆಲ್ಲ ಹೋಗಿ ಬನ್ನಿ ಅಂತ. ನಡೀರಿ, ಅವ್ರ ಜೊತೆ ಮಲ್ಕೊಳ್ಳಿ. ಅಲ್ಲ, ನಿಮ್ಗೇನು ಬೇಜಾರಿಲ್ಲ ತಾನೆ? ಯಾವ ಬೇಜಾರು ಇಲ್ಲ. ಮೊದಲು ಹೊರಡಿ. ಥ್ಯಾಂಕ್ಸ್ ರೀ, ನಾನು ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ನಿಜ ಬೇಜಾರಿಲ್ಲ ತಾನೆ? ಇಲ್ಲ. ಚಿನ್ನುಮರಿ, ನಾನು ಯಾವತ್ತೂ ನಿಮ್ಮ ಖುಷಿಗೆ ಅಡ್ಡ ಬರೋದಿಲ್ಲ. ಆದರೆ ನಮ್ಮ ಖುಷಿಗೆ ಅಡ್ಡ ಬಂದರೆ ಯಾರಾದರೂ ನಾನು ಅವ್ರನ್ನ ಬಿಡೋದು ಇಲ್ಲ. ಜಾನು, ನಿನಗೆ ಇಷ್ಟ ಅಂತ ಅಮ್ಮ ತಿಂಡಿ ಮಾಡಿ ಕಳ್ಸಿದ್ದಾರೆ, ತಗೋ. ತಂಬಿಟ್ನುಂಡೆ. ಸೂಪರ್ ಆಗಿದೆ ಅಕ್ಕ. ನಿನಗೆ ಇಷ್ಟ ಅಲ್ವಾ, ಅದಕ್ಕೆ ಮಾಡಿ ಕಳ್ಸಿದ್ದಾರೆ. ತಂಗರಿ ತಗೋ, ನೀನು ತಿನ್ನು. ಗುಡ್.
ಕೋಡ್ಬಳೆ ಚಕ್ಲಿ ನಿಪ್ಪಟ್ಟು ಇಷ್ಟೊಂದು ಮಾಡಿ ಕಳ್ಸಿದ್ದಾರೆ. ಅಕ್ಕ, ಈ ಕೋಡ್ಬಳೆ ಚಕ್ಲಿ ಜೊತೆಗೆ ಬಿಸಿ ಬಿಸಿ ಕಾಫಿ ಇದ್ರೆ ಏನು ಮಜಾ ಕಾಂಬಿನೇಷನ್ ಅಲ್ವಾ? ಒಂದೇ ನಿಮಿಷ ಇರು, ಬೇಗ ಮಾಡ್ಕೊಂಡ್ಬರ್ತೀನಿ. ಚೆನ್ನಾಗಿದ್ಯಾ? ಇಲ್ಲಿ ನೋಡು, ಕೋಡ್ಬಳೆನೂ ಇದೆ, ತಿಂತೀಯಾ? ಅಯ್ಯೋ ಖುಷಿ, ತಂಬಿಟ್ಟೆಲ್ಲ ಚೆಲ್ಬಿಟ್ಟಿಯಲ್ಲ. ಸರಿ ಬಿಡು, ಆಮೇಲೆ ಕ್ಲೀನ್ ಮಾಡೋಣ. ತಿನ್ನೀಗ. ಅಯ್ಯಯ್ಯೋ, ಈ ಥರ ಗಲೀಜಾಗಿರೋದನ್ನ ನೋಡಿದ್ರೆ ಅವ್ರು ಬಂದ್ಮೇಲೆ ಕೋಪ ಮಾಡ್ಕೋತಾರೆ. ಅವ್ರು ಬರೋಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಡ್ಬೇಕು. ಅಯ್ಯೋ ಅಕ್ಕ, ಪುಟ್ಟ ಏನಿದು ಈ ಥರ ಎಲ್ಲ ಮಾಡಿದ್ಯಲ್ಲ? ಅವೆಲ್ಲ ಚೆಲ್ಬಾರ್ದಲ್ವಾ? ಅಕ್ಕ, ಮಗುನ್ ಕರ್ಕೊಂಡು ಹೀಗ್ ಬಾ, ನನ್ನ ಜೊತೆ ಕ್ಲೀನ್ ಮಾಡ್ಬಿಡ್ತೀನಿ. ಯಾಕೆ ಜಾನು, ಏನಾಯ್ತು? ಮಕ್ಕಳಿರೋ ಜಾಗದಲ್ಲಿ ಇದೆಲ್ಲ ಮಾಮೂಲಿ ಅಲ್ವಾ? ನೀನ್ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ಇಲ್ಲ ಅಕ್ಕ, ನಮ್ಮ ಸುತ್ತಮುತ್ತ ಎಲ್ಲ ಕ್ಲೀನ್ ಆಗಿರ್ಬೇಕು, ಇಲ್ಲ ಅಂದ್ರೆ ಏನಾದ್ರೂ ಇನ್ಫೆಕ್ಷನ್ ಆಗ್ಬಿಡುತ್ತೆ. ನೀನ್ ಬಾ, ಈ ಕಡೆ ಹೇಳ್ತೀನಿ. ಯಾಕೆ ಜಾನು ಇವತ್ತು ಹೀಗಾಡ್ತಿದ್ದಾಳೆ? ಕ್ಲೀನ್ ಆಗಿರ್ಬೇಕು ಅಂತ ಇಷ್ಟೊಂದು ಟೆನ್ಷನ್ ತಗೋತಿದ್ದಾಳೆ. ಯಾವತ್ತೂ ಹೀಗೆಲ್ಲ ನಡ್ಕೊಂಡಿಲ್ವಲ್ಲ. ಜಾನು ಬಿಡು, ನಾನೇ ಕ್ಲೀನ್ ಮಾಡ್ತೀನಿ. ಬೇಡ ಅಕ್ಕ, ನೀನು ಆರಾಮಾಗಿ ಕೂತ್ಕೊಂಡು ನಾನು ಮಾಡ್ತೀನಿ. ಭಾವನವರೇ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೇಗಿದೆಯೋ? ಚೆನ್ನಾಗಿದೀಯಾ? ಮನೆಯವರೆಲ್ಲ ಹೇಗಿದ್ದಾರೆ? ಅತ್ತೆ ಮಾವ? ಹಾ, ಎಲ್ರೂ ಚೆನ್ನಾಗಿದ್ದಾರೆ. ಜಾನ್ವಿ ಅವರೇ, ಇವ್ರು ಬರ್ತಾರೆ ಅಂತ ನಂಗೆ ಮುಂಚಿತವಾಗಿ ಹೇಳ್ಬೇಕು ತಾನೇ? ನೀವು ಇಬ್ರು ಸೇರಿ ವೆಲ್ಕಮ್ ಮಾಡ್ಬೋದಿತ್ತಲ್ವಾ? ಅಯ್ಯೋ ರೀ, ಅವಳು ಬರ್ತೀನಿ ಅಂದ್ಲಲ್ಲ, ಆ ಖುಷಿಲಿ ನಂಗೆ ಹೇಳೋದೇ ಮರ್ತೋಯ್ತು. ಅದು ಅಲ್ಲದೆ ಅವಳಿಗೋಸ್ಕರ ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟೆ. ಸಾರಿ ರೀ. ಪರವಾಗಿಲ್ಲ, ನೀವು ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ನೀನು ಬಂದಿದ್ದಂತೂ ಫುಲ್ ಹ್ಯಾಪಿ. ನಾಳೆ ನಾನು ಬರ್ತಾ ಆಫೀಸಿಂದ ನಿಮಗೆ ಒಂದು ದೊಡ್ಡ ಚಾಕ್ಲೇಟ್ ತೊಗೊಂಡ್ಬರ್ತೀನಿ. ಓಕೆ? ನಿಮ್ದೆಲ್ಲದು ಊಟ ಆಯ್ತಾ? ಇಲ್ಲ, ನೀವು ಬಂದಮೇಲೆ ಒಟ್ಟಿಗೆ ಊಟ ಮಾಡೋಣ ಅಂತ ಎಲ್ಲರೂ ಕಾಯ್ತಾ ಇದ್ವಿ. ಸರಿ, ತುಂಬ ಹೊತ್ತು ಕಾಯಿಸಲ್ಲ, ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ ಫ್ರೆಶ್ ಅಪ್ ಆಗಿ. ಬಂದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.